ರಾಜ್ಯ ಸರ್ಕಾರಕ್ಕೆ ಸೆಡ್ಡು ಹೊಡೆದ ಮೈಕ್ರೋ ಫೈನಾನ್ಸ್ ಕಂಪನಿಗಳು ತಮ್ಮ ವಿರುದ್ಧ ಆರೋಪಗಳಿಗೆ ಜಾಹೀರಾತುಗಳಿಂದಲೇ ಕೌಂಟರ್ ಕೊಟ್ಟಿದ್ದಾರೆ. ಸರ್ಕಾರದ ಸುಗ್ರೀವಾಜ್ಞೆಗೂ ಡೋಂಟ್ ಕೇರ್ ಎಂದಿದ್ದಾರೆ ಕಂಪನಿಗಳು. ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಜಾಹೀರಾತು ಪ್ರಕಟಿಸಲಾಗಿದೆ. ಜಾಹೀರಾತಿನಲ್ಲಿ ತಮ್ಮನ್ನ ತಾವು ಸಮರ್ಥಿಸಿಕೊಂಡಿದ್ದಾರೆ ಈ ಕಂಪನಿಯವರು. ಬಡ ಕುಟುಂಬಗಳ ಅಭಿವೃದ್ಧಿಯೇ ನಮ್ಮ ಬದ್ಧತೆ. ನೋಂದಾಯಿತ ಕಂಪನಿಗಳಿಂದ ಯಾವುದೇ ಸಮಸ್ಯೆ ಇಲ್ಲ. RBI ನಿಯಮದ ಅಡಿ ಕಂಪನಿಗಳು ಕಾರ್ಯನಿರ್ವಹಿಸ್ತಾ ಇದೆ. RBI ನಿಬಂಧನೆಗಳನ್ನ ಚಾಚು ತಪ್ಪದೆ ಪಾಲಿಸುತ್ತಿದ್ದೇವೆ. ಬಡ್ಡಿ ದರಗಳನ್ನ ವೈಜ್ಞಾನಿಕವಾಗಿ ನಿಗದಿಪಡಿಸಿದ್ದೇವೆ. ಮೈಕ್ರೋ ಫೈನಾನ್ಸ್ ಸಾಲದ ವೆಚ್ಚಗಳಲ್ಲಿ ಪಾರದರ್ಶಕತೆ ಕಾಪಾಡ್ತಾ ಇದ್ದೇವೆ. ಜಾಹೀರಾತು ಮುಖೇನ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಸ್ಪಷ್ಟನೆಯನ್ನ ಕೊಟ್ಟಿದ್ದಾವೆ. ಗಮನಿಸ್ತಾ ಇದ್ದೀವಿ, ನಿಮಗೆಲ್ಲ ಗೊತ್ತೇ ಇದೆ, ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಹಾವಳಿ ಆಟಾಟೋಪ ಅಟ್ಟಹಾಸ ಹೆಚ್ಚಾಗಿಬಿಟ್ಟಿದೆ. ಇವರ ಕಿರುಕುಳದಿಂದ ಹಲವು ಜನ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇನ್ನೂ ಬಹಳಷ್ಟು ಜನ ಊರಿಗೂರೇ ಖಾಲಿ ಮಾಡಿದ್ದಾರೆ. ಈ ರೀತಿಯಾಗಿ ಆರೋಪಗಳನ್ನ ಮಾಡ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ. ಅಂದ್ರೆ ನಮಗೆ ಕಿರುಕುಳವನ್ನ ನೀಡ್ತಾ ಇದ್ದಾರೆ, ಸಮಯಾವಕಾಶವನ್ನ ನೀಡ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಕೆಲವಷ್ಟು ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮನೆಗಳಿಗೆ ಹೋಗೋದು, ಅವ್ರಿಗೆ ಅವಮಾನ ಮಾಡೋದು, ಪತ್ರಗಳನ್ನ ಅಂಟಿಸೋದು, ಈ ರೀತಿಯಾಗಿ ಮಾಡಿ ಊರಿನ ಜನರ ಮುಂದೆ ಮಾನ ಮರ್ಯಾದೆ ತೆಗಿತಾ ಇದ್ದಾರೆ ಮೈಕ್ರೋ ಫೈನಾನ್ಸ್ ಕಂಪನಿಯವರು ಅಂತ ಹೇಳಿ ಆರೋಪ ಇದೆ. ಜೊತೆಗೆ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ ಮರ್ಯಾದೆಗೆ ಎದುರಿ ಕೆಲವೊಂದಿಷ್ಟು ಜನ. ಇದೆಲ್ಲವನ್ನ ಗಮನಿಸಿದಂತ ಸರ್ಕಾರ ಸುಗ್ರೀವಾಜ್ಞೆಯನ್ನ ಹೊರಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಅಂದ್ರೆ ಮೈಕ್ರೋ ಫೈನಾನ್ಸ್ ಈ ಆಟಾಟೋಪಕ್ಕೆ, ಈ ಕಿರುಕುಳಕ್ಕೆ ಬ್ರೇಕ್ ಹಾಕ್ಬೇಕಲ್ವಾ, ಹಾಗಾಗಿ ಸುಗ್ರೀವಾಜ್ಞೆಯನ್ನ ಹೊರಡಿಸೋದು. ಸರ್ಕಾರಕ್ಕೇನೆ ಒಂದು ಸೆಡ್ಡು ಹೊಡೆದ ರೀತಿಯಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿದೆ ಮೈಕ್ರೋ ಫೈನಾನ್ಸ್ ಕಂಪನಿಗಳು. ನೋಡಿ, ಸರ್ಕಾರದ ಸುಗ್ರೀವಾಜ್ಞೆಗೂ ಡೋಂಟ್ ಕೇರ್ ಅಂತ ಕಂಪನಿಗಳು ಹೇಳ್ತಾ ಇದಾವೆ. ಇಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಜಾಹೀರಾತು ಪ್ರಕಟ ಮಾಡಲಾಗಿದೆ. ಜಾಹೀರಾತಿನಲ್ಲಿ ತಮ್ಮನ್ನ ಸಮರ್ಥಿಸಿಕೊಂಡಿದ್ದಾವೆ ಕಂಪನಿಗಳು. ಬಡ ಕುಟುಂಬಗಳ ಅಭಿವೃದ್ಧಿಯೇ ನಮ್ಮ ಬದ್ಧತೆ. ನೋಂದಾಯಿತ ಕಂಪನಿಗಳಿಂದ ಯಾವುದೇ ಸಮಸ್ಯೆ ಇಲ್ಲ. RBI ನಿಯಮದ ಅಡಿ ಕಂಪನಿಗಳು ಕಾರ್ಯನಿರ್ವಹಿಸ್ತಾ ಇದೆ. RBI ನಿಬಂಧನೆಗಳನ್ನ ಚಾಚು ತಪ್ಪದೆ ಪಾಲನೆ ಮಾಡ್ತಾ ಇದ್ದೇವೆ. ಬಡ್ಡಿ ದರಗಳನ್ನು ವೈಜ್ಞಾನಿಕವಾಗಿ ನಿಗದಿಪಡಿಸಿದ್ದೇವೆ. ಮೈಕ್ರೋ ಫೈನಾನ್ಸ್ ಸಾಲದ ವೆಚ್ಚಗಳಲ್ಲಿ ಪಾರದರ್ಶಕತೆ ಕಾಪಾಡ್ತಾ ಇದ್ದೇವೆ ಅಂತ ಜಾಹೀರಾತು ಮುಖೇನ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಸ್ಪಷ್ಟನೆಯನ್ನ ಕೊಟ್ಟಿದ್ದಾವೆ.